ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟು ಸಾಕಷ್ಟು ಒಂದು ವಿಷಯಗಳು ಹರಿದಾಡ್ತಾ ಇರೋದು ಏನಪ್ಪಾ ಅಂದರೆ, ಈ ನಟಿಯರಿಗಾಗಿರ್ಬೋದು, ಅದು ಪರ್ಪಸ್ಲಿ ಹೆಣ್ಮಕ್ಳಿಗಾಗಿರ್ಬೋದು, ಈ ಕೆಟ್ಟ ಕೆಟ್ಟ ಕಮೆಂಟ್ಗಳಾಗಿರ್ಬೋದು, ಅಥವಾ ಅವರ ಒಂದು ಫೇಮನ್ನು ಒಂಥರ ಏನೋ ಒಂದು ಹಾಳು ಮಾಡೋ ರೀತಿಯಲ್ಲಿ ಕೆಲವೊಂದು ಕಮೆಂಟ್ಗಳಾಗಿರ್ಬೋದು ನಾವು ನೋಡೇ ಇರ್ತೀವಿ. ಬಟ್ ಇದು ಮೇಯ್ನಾಗಿ ಜಾಸ್ತಿಯಾಗಿ ಕಾಣಿಸ್ತಿರೋದು ನಮ್ಮ ನಟ ನಟಿಯರಲ್ಲಿ. ಸೊ ಈಗ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ರೂ ಕೂಡ ಅವ್ರಿಗೊಂದು ಕೆಟ್ಟದಾಗಿ ಕಮೆಂಟ್ ಮಾಡಿಲ್ಲ ಅಂದರೆ ಕೆಲವು ಜನಗಳಿಗೆ ಅದು ನೆಮ್ಮದಿ ಇಲ್ಲ, ಅವ್ರಿಗೆ ನಿದ್ದೆನೇ ಬರಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ಯಾಕಂದರೆ ಎಷ್ಟೇ ನಾವೊಂದು ಅವರ ಒಳ್ಳೊಳ್ಳೆ ವೀಡಿಯೋಗಳು ನೋಡಿದ್ರೆ ಅಥವಾ ಅವರ ಒಳ್ಳೊಳ್ಳೆ ಪೋಸ್ಟ್ಗಳಿಗಾಗಿರ್ಬೋದು ಏನಾದರೂ ಒಂದು ಕಮೆಂಟನ್ನು ಮಾಡಿ ಇರ್ತಾರೆ. ಅದರಲ್ಲೂ ಕೆಲವೊಂದು ಕೆಟ್ಟ ಕಮೆಂಟ್ಗಳು, ಅಶ್ಲೀಲ ಕಮೆಂಟ್ಗಳನ್ನು ಕೂಡ ನಾವು ನೋಡಿರ್ತೀವಿ. ಸೊ ಅಂಥದ್ದೇ ಘಟನೆಗಳು ಸಾಕಷ್ಟು ನಡೀತಾ ಬಂದಿದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಂತೂ ಅದು ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ನಡೀತಾ ಇದೆ. ಇನ್ನು ಬೇರೆ ಭಾಷೆಗಳಲ್ಲೂ ನಡೀತಾ ಇದೆ. ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ಈಗ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅಷ್ಟೇ ನಟಿಯರಿಗೆ ಬೇಡದ ಕಮೆಂಟ್ಗಳು, ಅಶ್ಲೀಲ ಕಮೆಂಟ್ಗಳು, ಇನ್ನೇನೋ ಹೇಳೋದು, ಆ ಥರ ಒಂದು ಕಮೆಂಟ್ಗಳನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಅದರ ವಿರುದ್ಧವಾಗಿ ರಮ್ಯಾ ಅವರಾಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಅವರಾಗಿರ್ಬೋದು ಧ್ವನಿಯನ್ನು ಎತ್ತಿದ್ದಾರೆ. ಅದರ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗೆ ನೋಡ್ತಾ ಇರಬೇಕಾದ್ರೆ ಮೆಗಾಸ್ಟಾರ್ ಕುಟುಂಬದ ಸೊಸೆಯಾದಂತಹ ಲಾವಣ್ಯ ಅವರು ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿದ್ದಾರೆ. ಸೊ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಅವರು ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿದ್ದಾರೆ. ಅವರ ಕುಟುಂಬದ ವಿರುದ್ಧವಾಗಿ ಅಥವಾ ಅವರ ಒಂದು ಪರ್ಸ್ನಲ್ ಒಂದು ಪೋಸ್ಟ್ಗಾಗಿರ್ಬೋದು, ಒಂದು ಕುಟುಂಬದ ಒಂದು ಏನನ್ನ ಕುಟುಂಬವನ್ನು ಹೀಯಾಳಿಸೋದಾಗಿರ್ಬೋದು, ಅವರ ಒಂದು ಏನು ನಟಿಯಾಗಿದ್ರು ಆ ಒಂದು ನಟಿಯ ಪಾತ್ರವನ್ನು ಒಂದು ಕೆಟ್ಟದಾಗಿ ವಿವರಿಸೋದಾಗಿರ್ಬೋದು, ಈ ಥರ ಮಾಡ್ತಿದ್ದಾರೆ. ಸೊ ಹಾಗಾಗಿ ಮೆಗಾಸ್ಟಾರ್ ಕುಟುಂಬದ ಸೊಸೆಯಾದಂತಹ ಲಾವಣ್ಯ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿದ್ದಾರೆ. ಸೊ ಈ ಯಾರೆಲ್ಲ ಕಮೆಂಟನ್ನು ಮಾಡಿದ್ರು ಅವರ ವಿರುದ್ಧವಾಗಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಸೊ ಪರ್ಪಸ್ಲಿ ಒಂದು ಅಕೌಂಟನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಪರ್ಪಲ್ ಕ್ರಯಾನ್ ಅನ್ನೋ ಒಂದು ಅಕೌಂಟಿಂದ ಈ ಥರ ಬ್ಯಾಡ್ ಕಮೆಂಟ್ಗಳು ಬರ್ತಾ ಇದೆ, ತುಂಬ ಅಶ್ಲೀಲ ಕಮೆಂಟ್ಗಳು, ಅದು ಕೂಡ ಒಂದು ಆನ್ಲೈನ್ ದೌರ್ಜನ್ಯ ಅಂತಲೇ ಹೇಳ್ಬೋದು. ಆ ರೀತಿ ಪೋಟ್ರೆ ಆಗ್ತಾ ಇದೆ, ತುಂಬ ಕೆಟ್ಟ ಕಮೆಂಟ್, ತುಂಬ ಕಿರುಕುಳ, ದಿನೇ ದಿನೇ ಅದು ಜಾಸ್ತಿ ಆಗ್ತಾನೆ ಇದೆ. ಎಷ್ಟು ಸಹಿಸಿದ್ರು ಅದು ಅಂದರೆ ಇಷ್ಟು ತನಕ ಸಹಿಸ್ಕೊಂಡು ಬಂದರೂ ಕೂಡ ಇನ್ನೂ ಆ ಕಮೆಂಟ್ ನೋಡಿದಾಗ ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಹಾಗಾಗಿ ಇಂಥ ಕಮೆಂಟ್ಗಳಿಂದ ಬೇಸತ್ತು ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿದ್ದಾರೆ. ಸೊ ನೋಡಿದ್ರಲ್ಲ, ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಇಂಥ ಕಮೆಂಟ್ಗಳಾಗಿರ್ಬೋದು, ಇಂಥ ಒಂದು ಅವರಲ್ಲಿ ಪವರ್ ಇದ್ರೂ ಕೂಡ ಆದರೂ ಕೂಡ ಅದನ್ನು ಜನ ಗಮನಿಸ್ತಾರೆ. ಆ ಒಂದು ಕಮೆಂಟ್ ಯಾರು ಮಾಡ್ತಾರೋ ಅದು ಗೊತ್ತಿರುತ್ತೆ ಅವ್ರು ಯಾರು, ಅವ್ರ ಪವರ್ ಎಂಥದ್ದು ಅನ್ನೋದು. ಆದರೂ ಕೂಡ ಇಂಥ ಕಮೆಂಟನ್ನು ಮಾಡುವಂಥ ಹರಸಾಹಸಕ್ಕೆ ಹೋಗ್ತಾರಲ್ಲ. ಸೊ ಅವರ ಮೈಂಡ್ಸೆಟ್ ಎಷ್ಟು ಒಂದು ವಿಚಿತ್ರ ಇರ್ಬೋದಲ್ಲ. ಹಾಗಾಗಿ ಆ ನಟರನ್ನೇ ಅಂದರೆ ಈಗ ಸ್ಟಾರ್ ನಟಿಯರನ್ನೇ ಬಿಟ್ಟಿಲ್ಲ, ಬಟ್ ಸಾಮಾನ್ಯ ಹೆಣ್ಮಕ್ಳನ್ನ ಬಿಡ್ಬೋದಾ ಈ ಥರ ಕಮೆಂಟ್? ಅಥವಾ ಏನೇ ಒಂದು ಪೋಸ್ಟ್ ಹಾಕಲಿ ಅಲ್ಲಿ ಏನಾದರೂ ಒಂದು ಕಮೆಂಟ್ ಮಾಡೋದು ಅಥವಾ ಕೆಟ್ಟದಾಗಿ ಏನಾದರೂ ಅಶ್ಲೀಲವಾಗಿ ಕಮೆಂಟ್ ಮಾಡೋದು, ಇದು ನಾವು ನೋಡೇ ಇರ್ತೀವಿ. ಈಗ ಮೊನ್ನೆ ಅಷ್ಟೇ ಸಪ್ತಮಿ ಗೌಡ ಅವರು ಒಂದು ಪ್ರಕರಣದ ವಿರುದ್ಧ ಎದ್ದು ನಿಂತಿದ್ದಾರೆ. ಅದೇನಪ್ಪ ಅಂದರೆ ಒಂದು ಹುಡುಗಿ ಹೋಗಿ ಅಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಅಟೆಂಡ್ ಆದಾಗ ಅಥವಾ ಏನೋ ಒಂದು ಫಂಕ್ಷನ್ ಅಟೆಂಡ್ ಆದಾಗ ನಟಿಯರನ್ನು ಝೂಮ್ ಮಾಡೋದಾಗಿರ್ಬೋದು, ಬೇಡದ ಕಡೆಗಳಲ್ಲಿ ಝೂಮ್ ಮಾಡೋದು, ಆ ಥರ ಒಂದು ತೋರಿಸ್ತಿದ್ದಾರೆ ಅಂತ ಒಂದು ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಫಿಲಮ್ ಚೇಂಬರ್ಗೆ ಹೋಗಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಸೊ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಯಾರು ವಿಡಿಯೋ ಎಲ್ಲ ಮಾಡ್ತಾರೆ ಅವರು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಬಟ್ ಈ ಥರ ಒಂದು ಹೆಣ್ಮಕ್ಳಿಗೆ ಈ ಥರ ಆಗ್ತಾ ಇದೆ ಅಂದಮೇಲೆ ಅಲ್ಲಿ ಸಾಕಷ್ಟು ಜನರು ಎದ್ದು ನಿಲ್ಲೋದು ನಾವು ನೋಡಿ ಇರ್ತೀವಿ. ರಮ್ಯಾ ಅವರಾಗಿರ್ಬೋದು, ಯುವರಾಜ್ ಆಗಿರ್ಬೋದು, ಹಾಗೆ ಕೆಲವೊಂದು ನಟರು ಕೂಡ ಇದರ ಪರವಾಗಿ ಅಂದರೆ ಇದರ ವಿರುದ್ಧವಾಗಿ ನಿಂತಿದ್ದಾರೆ. ಸೊ ಶಿವಣ್ಣ ಅವರು ಕೂಡ ಅಷ್ಟೇ, ಅವರು ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಈಗ ಕೂಡ ನಾವು ಸೇಫ್ಟಿ ಹೇಳಬೇಕು ಅಥವಾ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿ ಅಂತ ಹೇಳಬೇಕು, ಅದು ನಮ್ಮ ದೌರ್ಭಾಗ್ಯ ಅನ್ನೋ ರೀತಿಯಲ್ಲಿ ಶಿವಣ್ಣ ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಏನು ನೋಡ್ತಾ ಇದ್ರೆ ಹೆಣ್ಮಕ್ಳು ಈಗಲೂ ಕೂಡ ಒಂಥರ ಸೇಫ್ಟಿ ಇಲ್ಲ. ಅವ್ರೇನಾದರೂ ಒಂದು ಪರ್ಸ್ನಲ್ ಆಗಿ ಅಕೌಂಟಲ್ಲಿ ಅವರ ಪೋಸ್ಟ್ ಆಗಿರ್ಬೋದು ಅಥವಾ ಏನೋ ಒಂದು ಅಕೌಂಟಲ್ಲಿ ರೀಲ್ಸ್ ಆಗಿರ್ಬೋದು ಹಾಕಿದ್ರೆ ಅದಕ್ಕೆ ಬೇಡದ ಕಮೆಂಟ್ಗಳು, ಅಶ್ಲೀಲ ಕಮೆಂಟ್ಗಳನ್ನು ನಾವು ನೋಡಿ ಇರ್ತೀವಿ. ಸೊ ಹಾಗಾಗಿ ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಭಾಷೆ ನಟಿಯರಿಗೂ ಕೂಡ ಇದು ಅನ್ವಯಿಸುತ್ತೆ. ಅವರು ಕೂಡ ಇಂಥ ಒಂದು ಜಾಲದಲ್ಲಿ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೆಗಾಸ್ಟಾರ್ ಅವರ ಸೊಸೆ ಈಗ ಕಟ್ಟುನಿಟ್ಟಿನ ನಿರ್ಧಾರವನ್ನು ಮಾಡಿ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದ್ದಾರೆ. ಸೊ ಇನ್ನೊಂದು ಪ್ರಕರಣ ಏನಾಗಬಹುದು ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ.